ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಅನುಪಮ ಅನು ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಗೆಟ್ ರೆಡಿ ವಿತ್ ಮೀ ಮೇಕಪ್ ಮಾಡ್ತಾ ಇದ್ದೀನಿ. ಇವನ್ ಬ್ರೈಡಲ್ ಮೇಕಪ್ ಅಂತ ಕೂಡ ಅನ್ಕೋಬಹುದು. ಸೊ ಬನ್ನಿ, ಮೊದಲನೇದಾಗಿ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ. ಈಗ ನೋಡ್ತಾ ಇರ್ಬೋದು. ಸೊ ಸ್ನೇಹಿತರೆ, ನಾನು ಫುಲ್ ಡಯಟ್ ಮಾಡೋದು ಕಂಪ್ಲೀಟಾಗಿ ಈಗ ಸ್ಟಾಪ್ ಮಾಡಿದ್ದೀನಿ. ಆಲ್ಮೋಸ್ಟ್ 1.5 ತಿಂಗಳಾಯಿತು. ಯಾಕಂದ್ರೆ ನಮ್ಮ ಅತ್ತೆ ಮಾವ ಎಲ್ಲ ನನ್ನ ಜೊತೆನೇ ಇರೋದ್ರಿಂದ ಈಗ ಅಟ್ ಪ್ರೆಸೆಂಟು ಫುಲ್ ಟೆನ್ಷನ್ನು, ಕೆಲಸ ಜಾಸ್ತಿ, ತುಂಬ ಟೆನ್ಷನ್ ಅನ್ನೋದಕ್ಕಿಂತ ಕೆಲಸ ಜಾಸ್ತಿ. ನಾನಿಲ್ಲಿ ಫೇಸಸ್ ಅವ್ರದ್ದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನೀಟಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ನಮ್ಮ ಸ್ಕಿನ್ ಅಬ್ಸರ್ವ್ ಮಾಡ್ಕೋಬೇಕು. ಆ ಮಾಯ್ಶ್ಚರೈಸರ್ ಏನಿದೆ ಅದನ್ನೆಲ್ಲ ನಮ್ಮ ಸ್ಕಿನ್ನು ಪೆನಿಟ್ರೇಟ್ ಮಾಡ್ಕೋಬೇಕು. ಸೊ ಈಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ನಂತರ ನಾನು NYBayದು ಪ್ರೈಮರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಪ್ರೈಮರು ನಮಗೆ ಒಂದು ಬೇಸ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಫಸ್ಟು ಯಾವಾಗಲೂ ಅಷ್ಟೇ ಫೌಂಡೇಶನ್ ಅಪ್ಲೈ ಮಾಡೋ ಮುಂಚೆ ಪ್ರೈಮರ್ ಅಪ್ಲೈ ಮಾಡಿಲ್ಲ ಅಂದರೆ ಫೌಂಡೇಶನು ಬೂದಿಗೆ ಅಥವಾ ಭೂತ ಥರ ಅಂತ ಏನು ಹೇಳ್ತೀವಿ, ಪ್ಯಾಚಿ ಅಂತ ಏನು ಹೇಳ್ತೀವಿ, ಆ ರೀತಿ ಆಗುತ್ತೆ. ಇದು ಪ್ರತಿ ಭಾಗದಲ್ಲೂ ಅಪ್ಲೈ ಮಾಡಿ ಇದು ನೀಟಾಗಿ ಸ್ಕಿನ್ ಅಬ್ಸರ್ವ್ ಮಾಡ್ಕೋಬೇಕು. ಇದು ಸಿಲಿಕಾನ್ ಪ್ರೈಮರ್ ಆಗಿರೋದ್ರಿಂದ ನೀಟಾಗಿ ಒಂದು ಫೇಸ್ಗೂ ಮತ್ತು ಫೌಂಡೇಶನ್ಗೂ ಒಂದು ಲೇಯರ್ ಆಗಿ ಕೆಲಸ ಮಾಡ್ತದೆ ಈ ಪ್ರೈಮರು. ಸೊ ಈಗ ಆಯಿತು. ಆ ನಂತರ ಸ್ನೇಹಿತರೆ, ನಾನು ಇಲ್ಲಿ ಶುಗರ್ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಫೌಂಡೇಶನ್ ಸ್ಟಿಕ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಫೌಂಡೇಶನ್ ಸ್ಟಿಕ್ ತುಂಬಾ ಚೆನ್ನಾಗಿದೆ. ಫೇಸಸ್ದು, ಶುಗರ್ದು ಇದೆಲ್ಲ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಲ್ಯಾಕ್ಮಿಗಿನ್ನ ಇದು ಇಷ್ಟ ಆಗುತ್ತೆ ತುಂಬ. ಎಲ್ಲ ಜಾಗಕ್ಕೂ, ಎಲ್ಲ ಪಾರ್ಟ್ಗೂ, ನಿಮ್ಮ ಮುಖ, ಕತ್ತು, ಕಣ್ಣಿನ ಮೇಲ್ಭಾಗ, ಐಬ್ರೋಸ್ ಸುತ್ತಲೂ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇದು ಆಲ್ಮೋಸ್ಟ್ ನನ್ನ ಸ್ಕಿನ್ ಟೋನಿಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥದ್ದು. ಈಗ ಒಂದು ಬ್ಯೂಟಿ ಬ್ಲೆಂಡರ್ನ ತೆಗೆದುಕೊಂಡು ಡ್ಯಾಪಿಂಗ್ ಮೋಷನಲ್ಲಿ, ಅಂದರೆ ಪಟ್ ಅಂತ ಒಡೆಯೋ ಮೋಷನಲ್ಲಿ ನೀಟಾಗಿ ಇದನ್ನು ಟ್ಯಾಪ್ ಮಾಡ್ಕೊಳ್ತಾ ಎಲ್ಲನೂ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಫೌಂಡೇಶನ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಫೇಸ್ಗೆ ಒಂದು ಹೊಸ ಲುಕ್ ಕೊಡುತ್ತೆ. ಸೊ ಎಷ್ಟೇ ನಿಮಗೆ ಪಿಂಪಲ್ಸ್ ಇರಲಿ, ಎಷ್ಟೇ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇರಲಿ, ಎಲ್ಲವನ್ನೂ ಮುಚ್ಚಿಬಿಡುತ್ತೆ ಈ ಫೌಂಡೇಶನ್ನು. ಈಗ ನೋಡಿ, ಕಣ್ಣಿನ ಮೇಲ್ಭಾಗಕ್ಕೂ ಕೂಡ ನೀಟಾಗಿ ಟ್ಯಾಪಿಂಗ್ ಮೋಷನಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆನಪಲ್ಲಿರಲಿ, ಯಾವುದೇ ರೀತಿ ಪ್ಯಾಚಿಯಾಗಿ, ಅಂದರೆ ಈ ತೇಪೆ ಹಾಕ್ದಂಗೆ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಆಗಬಾರ್ದು ಮುಖದ ಮೇಲೆ. ಈಗ ಶುಗರ್ ಅವ್ರದ್ದು ಪೌಡರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ವೈಟ್ ಕಲರ್ ಪೌಡರು, ಇದಕ್ಕೆ ಬ್ಯೂಟಿಫುಲ್ ಆಗಿರೋ ಒಂದು ಸ್ಪಾಂಜ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಸೊ ಈಗ ನೋಡಿ, ಈಗ ಗೊಗ್ಗಮ್ಮ ರೆಡಿ ಆಗ್ತಿದ್ದಾರೆ. ನೋಡಿ, ಗೊಗ್ಗಮ್ಮ ಥರ ರೆಡಿ ಆಗ್ತೀನಿ ಈಗ. ನೋಡಿ, ಎಲ್ಲ ಬೂದ್ಗೆ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಈ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ, ಎಕ್ಸಸ್ ಆಫ್ ಇರುವಂಥ ಪೌಡರ್ನ ನಾವು ಡಸ್ಟ್ ಮಾಡ್ಕೊಂಡ್ರಾಯ್ತು. ಬಟ್ ಈ ರೀತಿ ಹಾಕಿದಾಗ ಏನಾಗುತ್ತೆ, ಕೆಲವು ಸತಿ ನಮ್ಮ ತ್ವಚೆ ಅಥವಾ ಫೇಸ್ನಲ್ಲಿರುವಂತಹ ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ. ಅಂದರೆ ಮಾಯ್ಶ್ಚರ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಈ ಪೌಡ್ರು. ಸೊ ಅವಾಗ ಏನಾಗುತ್ತೆ, ಆ ಜಾಗ ನೀಟಾಗಿ ಡ್ರೈ ಆಗಿ ಫಿಕ್ಸ್ ಆಗಿ ಚೆನ್ನಾಗಿ ಕೂರುತ್ತೆ. ಸಾರಿ ದೀಕ್ಷಮ್ಮ ಎಲ್ಲ ಬರ್ತಿದ್ದಾರೆ, ಡಿಸ್ಟರ್ಬ್ ಮಾಡ್ತಿದ್ದಾರೆ, ಸಾರಿ ಫ್ರೆಂಡ್ಸ್. ಈಗ ನೋಡಿ, ನಾನು ಒಂದು ಬ್ಲೆಂಡಿಂಗ್ ಬ್ರಷ್ ಜೊತೆ ನೀಟಾಗಿ ಈ ರೀತಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನಾ ಹೇಳ್ದಾಗೆ ಎಕ್ಸಸ್ ಆಫ್ ಪೌಡರ್ ಮಾತ್ರ ಹೊರಗಡೆ ಹೋಗುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ನಮ್ಮ ಮುಖದ ಮೇಲ್ಗಡೆ ಅಥವಾ ಮುಖದ ಮೇಲ್ಗಡೆ ಕೂತಿರುತ್ತೆ. ಸೊ ಈಗ ನೀಟಾಗಿ ಡಸ್ಟಿಂಗ್ ಆಯಿತು. ಈಗ ಫೈನಲಿ ನಾನು ಐ ಶ್ಯಾಡೋ ಪ್ಯಾಲೆಟ್ ತೊಗೊಳ್ಕೊಳ್ತಾ ಇದ್ದೀನಿ. ಐ ಶ್ಯಾಡೋ ಪ್ಯಾಲೆಟ್ ಬಂದು ಇಲ್ಲಿ ರ್ಯಾವೆಲಾ ಒಂದು ತೆಗೆದುಕೊಳ್ತಾ ಇದ್ದೀನಿ. ಇದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ನಾನಿಲ್ಲಿ ಈ ಕಲರ್ ಇದೆ ನೋಡಿ, ಸಮಥಿಂಗ್ ಲೈಕ್ ಪಿಂಕ್, ಒಂಥರ ಪಿಂಕ್ ಅಂದ್ಕೊಳ್ಳಿ. ಒಂದೇ ಸತಿ ನಾನು ಪಿಕ್ ಮಾಡಿ ತೊಗೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್, ನೋಡಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ ಸಾಕು. ಈಗ ನಾನೇನು ಮಾಡ್ತೀನಿ, ಮತ್ತೆ ಈ ಸೈಡ್ ಪಿಂಕು ಕೂಡ ಈ ಕಣ್ಣಿಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಕಲರ್ ಸ್ನೇಹಿತರೆ, ಒನ್ ಆಫ್ ದ ಬೆಸ್ಟು ಐ ಶೇಡ್ ಪ್ಯಾಲೆಟ್ ಅಂತ ಹೇಳ್ಬೋದು. ಈಗ ನಾನಿಲ್ಲಿ ಬ್ರೌನ್ ಕಲರ್ನ ಪಿಕ್ ಮಾಡಿಬಿಟ್ಟು ಈ ರೀತಿ ನಮ್ಮ ಕಣ್ಣಿನ ಕೊನೆ ಭಾಗಕ್ಕೆ ಅಪ್ಲೈ ಮಾಡಿಬಿಟ್ಟು ಇನ್ನರ್ ಕಾರ್ನರ್ ಒಳಗಡೆ ತನಕ ಎಳ್ಕೊಂಡು ಬರ್ತೀನಿ. ಸೊ ನೋಡ್ತಿದ್ದೀರಲ್ಲ, ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಬ್ರೌನ್ ಕಲರ್ನ ತೆಗೆದುಕೊಂಡು ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಆ ನಂತರ ಲಾಸ್ಟಿಂದ ಒಳಗಡೆಗೆ ಇನ್ನರ್ ಕಾರ್ನರ್ಗೆ ಎಳ್ಕೊಂಡು ಬರ್ತೀನಿ. ಸೊ ಈಗ ನೋಡಿ, ಈ ರೀತಿ ಆಯಿತು. ಆ ನಂತರ ನಾನಿಲ್ಲಿ ಫೇಸಸ್ ಅವ್ರದ್ದು 3-in-1 ಪ್ಯಾಲೆಟ್ ಇದೆಯಲ್ಲ, ಅದರಲ್ಲಿ ಈ ಗೋಲ್ಡ್ ಸಿಲ್ವರ್ ಕಲರ್ ಅಂತ ಬರುತ್ತಲ್ಲ, ಆ ಕಲರ್ನ ತೊಗೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಎಕ್ಸ್ಟ್ರಾ ಡಿಫ್ರೆಂಟಾಗಿ ಒಂದು ಲುಕ್ ಬರುತ್ತೆ ಇದನ್ನು ಕ್ರಿಯೇಟ್ ಮಾಡೋದ್ರಿಂದ. ಸೊ ಈ ರೀತಿ ನಮ್ಮ ಐಲಿಡ್ ಮಧ್ಯ ಕಣ್ಗುಡ್ಡೆ ಬರುತ್ತೆ ನೋಡಿ, ಅದ್ರ ಮೇಲ್ಗಡೆ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಆ ನಂತರ ನಾವು ಇದು ಎರಡನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದು ಫ್ಲಫಿ ಬ್ಲೆಂಡಿಂಗ್ ಬ್ರಷ್ ಜೊತೆ ತೆಗೆದುಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಎಕ್ಸಸ್ ಆಫ್ ಏನಾದರೂ ಐ ಶೇಡ್ ಪ್ಯಾಲೆಟ್ ಇದ್ದರೆ ಐ ಶೇಡೋ ಇದ್ದರೆ ನೀಟಾಗಿ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು ಈಗ. ಸೊ ಈಗ ಬ್ಲೆಂಡಿಂಗ್ ಆಗಿದೆ, ನೀಟಾಗಿ ಕಾಣಿಸ್ತಿದೆ ಅಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿದೆ ಅಲ್ಲ ಸ್ನೇಹಿತರೆ. ಆ ನಂತರ ನಾನಿಲ್ಲಿ ಸ್ಟೇಕ್ ವ್ಯಾಕಿದು ಐಲೈನರ್ ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲ್ ಬ್ಲ್ಯಾಕ್ ಐಲೈನರ್ನೇ ಯೂಸ್ ಮಾಡ್ತಾಯಿದ್ದೀನಿ, ಯಾವುದೇ ಕಲರ್ ಐಲೈನರ್ನ ಯೂಸ್ ಮಾಡ್ತಾಯಿಲ್ಲ. ಈಗ ನೋಡಿ, ನೀಟಾಗಿ ಒಂದು
ಐಲೈನರ್ನ ಡ್ರಾ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇನ್ ಕೇಸ್ ನಿಮಗೆ ಐಲೈನರ್ದು ಟ್ಯುಟೋರಿಯಲ್ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದೇ ರೀತಿ ಎಕ್ಸ್ಪರ್ಟ್ಸ್ ಅಲ್ಲ, ನಾನು ಈಗ ಕಲಿತಾ ಇರೋದು. ಮುಂಚೆ ಕಲ್ತಿದ್ದೆ ಬಟ್ ಬಿಟ್ಟಿದ್ದೆ, ಈಗ ಮತ್ತೆ ಕಲಿತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಗೊತ್ತಾಗ್ತಿದೆ ಅಲ್ಲ, ಒಂದು ಸೈಡ್ ಐಲೈನರ್ ಡ್ರಾ ಆಗಿದೆ. ಸಿಂಪಲ್ಲಾಗಿ ಬಿಟ್ಟಿದ್ದೀನಿ, ನಾನು ತುಂಬ ಗ್ರ್ಯಾಂಡಾಗಿ ಏನು ಬಿಟ್ಟಿಲ್ಲ. ಅದೇ ರೀತಿ ಇನ್ನೊಂದು ಸೈಡು ಕೂಡ ಐಲೈನರ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಸ್ನೇಹಿತರೆ, ಇಲ್ಲಿ ನನಗೆ ಮೆಬಿಲಿನ್ ಅವ್ರದ್ದು ಏನು ಸ್ಕೆಚ್ ಐಲೈನರ್ ಅಂತ ಹೇಳ್ತಾರೆ, ಇದನ್ನು ಸಿಕ್ಕಿತ್ತು ನನಗೆ. ಯಾವುದೋ ಗ್ಲಾಮ್ ಸ್ಟೋರಿ ಬಾಕ್ಸ್ನಲ್ಲಿ ಸಿಕ್ಕಿತ್ತು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವು ಈವನ್ ವಾಟರ್ ಲೈನಲ್ಲಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಔಟರ್ ವಿಂಗ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ನಾನು ವಾಟರ್ ಲೈನಲ್ಲಿ ಅಂದರೆ ಕಣ್ಣಿನ ಕೆಳಭಾಗಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅಂದರೆ ನಿಮಗೆ ಕಣ್ಣಿಗೆ ಅರ್ಥಕೊಳ್ಳೋದಿಲ್ಲ, ಅಂದರೆ ಕಣ್ಕಪ್ಪು ಸ್ಮಜ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆನಂತರ ಮತ್ತೆ ನಾನಿಲ್ಲಿ ಏನು ಮಾಡ್ತೀನಿ, ಪಿಂಕ್ ಕಲರ್ನ ಬ್ಲಷರ್ನ ತೆಗೆದುಕೊಂಡು ಫೇಸಸ್ ಅವ್ರದ್ದು ಪ್ಯಾಲೆಟಲ್ಲಿ ನಾನು ಬ್ಲಷರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ಮೈಲ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋಬೇಕು ಯಾವಾಗ್ಲೂ. ತುಂಬ ಡಾರ್ಕಾಗಿ ಉಜ್ಜಕ್ಕೆಲ್ಲ ಹೋಗಬೇಡಿ. ತುಂಬ ಲೈಟ್ ಹ್ಯಾಂಡಲ್ಲಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ನಾವು. ಆನಂತರ ಸ್ನೇಹಿತರೆ, ಅದೇ ಪ್ಯಾಲೆಟಲ್ಲಿ ಅದೇ ಪ್ಯಾಲೆಟಲ್ಲಿ ಹೈಲೈಟರ್ನ ತೆಗೆದುಕೊಂಡು ನಮ್ಮ ಕಣ್ಣಿನ ಕೆಳಗಡೆ, ನಮ್ಮ ಈಗ ಲೈಟ್ ಬಿದ್ದ ತಕ್ಷಣ ಎಲ್ಲೆಲ್ಲಿ ಹೈಲೈಟ್ ಆಗುತ್ತೆ ಮುಖದ ಮೇಲೆ, ಆ ಜಾಗಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ. ಈ ಚೀಕ್ ಬೋನ್ಸ್ ಹತ್ರ ಆಗಿರ್ಬೋದು, ಅಥವಾ ಹಣೆ ಹತ್ರ ಆಗಿರ್ಬೋದು, ಮೂಗು ಹತ್ರ ಆಗಿರ್ಬೋದು, ತುಟಿ ಲಿಪ್ಪು ಅಂದರೆ ಮೇಲ್ತುಟಿಯ ಮೇಲ್ಗಡೆ ಆಗಿರಬಹುದು, ಕೆಳತುಟಿಯ ಕೆಳಗಡೆ ಆಗಿರ್ಬೋದು, ಈ ರೀತಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಈ ಲೈಟ್ ಬಿದ್ದಾಗ ಏನಾಗುತ್ತೆ ಅಂದರೆ ಒಂಥರ ಶೈನಿಂಗು, ತುಂಬ ಗ್ಲಾಸಿಯಾಗಿ ಲುಕ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಹೈಲೈಟರ್ನ ಅಪ್ಲೈ ಮಾಡೋದು. ಸೊ ನಾನಿಲ್ಲಿ ಬ್ರಾನ್ಸರ್ ಅಪ್ಲೈ ಮಾಡ್ತಾಯಿಲ್ಲ, ಮತ್ತು ಐಬ್ರೋ ಫಿಲ್ಲಿಂಗ್ ಮಾಡಿಲ್ಲ. ಯಾಕಂದರೆ ನಾರ್ಮಲಿ ನನ್ನ ಐಬ್ರೋಸು ಚೆನ್ನಾಗಿದೆ, ಸೊ ಹಂಗಾಗಿ ನಾನು ಐಬ್ರೋಸ್ ಕೂಡ ಮಾಡಿಸೋದಿಲ್ಲ. ಆನಂತರ ನಾನಿಲ್ಲಿ ಲ್ಯಾಕ್ಮಿ ಐಕಾನಿಕ್ ಅವ್ರದ್ದು ಕರ್ಲಿಂಗ್ ಮಸ್ಕರ ನಾನು ಯೂಸ್ ಮಾಡ್ತಾಯಿನಿ. ಇದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ನೋಡಿ, ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ರೀತಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೊಂದು ಎಕ್ಸ್ಟ್ರಾ ಲುಕ್ ಕೊಡ್ತಿದೆ. ಮತ್ತು ಈವನ್ ನಾನು ಫಾಲ್ಸ್ ಐಲ್ಯಾಶಸ್ ಕೂಡ ನಾನು ಇಲ್ಲಿ ಅಪ್ಲೈ ಆಗ್ತಾಯಿಲ್ಲ. ಈಗ ನಾನು ಶುಗರ್ದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಲಿಪ್ ಕ್ರೇಯೋನು. ಇದು ಸಮಥಿಂಗ್ ಲೈಕ್ ಮ್ಯಾಟ್ ಆಗಿ ಇದು ಕನ್ವರ್ಟ್ ಆಗಿಬಿಡುತ್ತೆ ಲಿಪ್ಗೆ ಅಪ್ಲೈ ಮಾಡಿದ ನಂತರ. ಯಾವುದೇ ರೀತಿ ಸ್ಟೇನ್ ಆಗೋದಿಲ್ಲ, ಅಂದರೆ ಯಾವುದೇ ರೀತಿ ಕಾಫಿ ಕುಡಿದ್ರೂ ಕೂಡ ಆ ಕಪ್ಗೆ ಅಂದರೆ ಮೆತ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಿ, ಒರ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಿ. ಸೊ ಈಗ ನೋಡಿ, ಈಗ ನನ್ನ ತಂಗಿ ಬಂದು ಹಿಂದೆ ಜಡೆ ಸರಿ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಫೈನಲಿ ಬಿಂದಿ ಇಟ್ಕೊಳ್ತಾ ಇದ್ದೀನಿ. ಸೊ ನಂದು ಬ್ಲೂ ಕಲರ್ ಸ್ಯಾರಿ ಆಗಿರೋದ್ರಿಂದ ಬ್ಲೂ ಕಲರ್ ಬಿಂದಿ. ಸೊ ಈಗ ಜಡೆ ಕೂಡ ರೆಡಿ ಇದೆ, ಎಲ್ಲ ರೆಡಿಯಾಗಿದೆ. ಸೊ ಫೈನಲಿ ಒಂದು ಏನಂತೀವಿ, ಬೈತಲೆ ಬಟ್ಟು ಅಂತ ಹೇಳ್ತೀವಿ, ಅಥವಾ ಇನ್ನೊಂದೇನೋ ಹೇಳ್ತಾರೆ ಹಳ್ಳಿ ಕಡೆ, ನಂಗೆ ಮರ್ತೋಯ್ತದು, ಬರ್ತಾ ಇಲ್ಲ. ಆನಂತರ ಇಲ್ಲಿ ಸ್ಟೇಕ್ ಇದು ಒಂದೇ ಒಂದು ನಾನಿಲ್ಲಿ ದೃಷ್ಟಿ ಬಟ್ಟೆ ಇಟ್ಕೊಳ್ತೀನಿ. ನನಗೆ ಈಗ ಆಲ್ರೆಡಿ ಅಲ್ಲಿ ಕಾರಳ್ಳಿದೆ, ಸೊ ನೀವು ನೋಡ್ತಾ ಇರಬಹುದು. ಅದ್ರ ಮೇಲ್ಗಡೆ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ತೀನಿ, ಕಾರಳ್ಳಿರುವಂತಹ ಜಾಗದಲ್ಲೇ ನಾನು ಡಾರ್ಕ್ ಮಾಡ್ಕೊಳ್ತೀನಿ. ಸೊ ಎಸ್, ಫೈನಲಿ ರೆಡಿ ಆಯಿತು. ಸೊ ಒಡವೆ ಎಲ್ಲ ಹಾಕ್ಕೊಂಡಿದ್ದೀನಿ, ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ದಿಸ್ ವಾಸ್ ಮೈ ಫೈನಲ್ ಲುಕ್. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ 6 ಮತ್ತು 7ನೇ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಯಾವ ಪ್ರಾಡಕ್ಟ್ ಬಂತು ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಸೊ ದಿಸ್ ವಾಸ್ ಮೈ ಫೈನಲ್ ಲುಕ್. ಮತ್ತು ಸ್ವಲ್ಪ ಬ್ಲೌಸ್ ಎಲ್ಲ ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡಿಲ್ಲ, ನನಗೆ ಗೊತ್ತಾಗ್ತಾ ಇದೆ, ಯಾಕಂದರೆ ಫುಲ್ ದೊಗಳೆಯಾಗಿ ಕಾಣಿಸ್ತಿದೆ. ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.